ಎಲ್ಲ ಜನ ಗೊತ್ತಾಗಬೇಕು ಯಾವತ್ತಿಂದ ಅಡುಗೆ ಆಗ್ತೀವ ನಮಗೆ ಬ್ರೇಕ್ಫಾಸ್ಟು ಕಚ್ಚಿಸ್ಕೊಂತೀಯಾ ಇದ್ದಾಳೆ ಇವಾಗ ಬಂದಿದ್ದಾಳೆ. Guys, I'm going to show you all once I'm dressed up and a little pretty, okay? Hey guys, welcome back to my YouTube channel ಕಾರ್ತಿಕ್ ಗೌಡ. ಸೊ ಇಷ್ಟು ದಿವಸ ನಾನು KKs ಅಂತ ನೇಮ್ ಇಟ್ಕೊಂಡು ವ್ಲಾಗ್ಸ್ ಮಾಡ್ತಿದ್ದೆ. ಅದು ಇಂಗ್ಲೀಷಲ್ಲಿ ಮಾಡ್ತಿದ್ದೆ. ಇನ್ಮೇಲಿಂದ ಕನ್ನಡದಲ್ಲಿ ಮಾಡೋಣ ಅಂತ. ಯಾಕಂದರೆ ನಮ್ಮಮ್ಮಾಯಿಂದ ಹಿಡಿದು ತುಂಬ ಜನ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ ಕೂಡ ಹೇಳೋದೊಂದೇ, ನೀನು ಇಂಗ್ಲೀಷಲ್ಲಿ ವ್ಲಾಗ್ಸ್ ಮಾಡಿದ್ರೆ ಯಾರು ನೋಡ್ತಾರೆ, ನಾವೇ ನೋಡಲ್ಲ, ನಮಗೆ ಅರ್ಥ ಆಗಲ್ಲ, ಕನ್ನಡದಲ್ಲಿ ಮಾಡು, ನೋಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ. ಮತ್ತು ಆಚೆ ಕಡೆ ಫ್ರೆಂಡ್ಸ್ ಜೊತೆ ಮೀಟಪ್ಪು ಅಲ್ಲಿ ಇಲ್ಲಿ ಅಂತ ನನ್ನ ಫ್ರೆಂಡ್ ವರುಣ್ ಜೊತೆ ಹೋದಾಗೆಲ್ಲ ತುಂಬ ಜನ ಅವ್ನ ಫ್ಯಾನ್ಸು ಅವ್ನ ಫಾಲೋವರ್ಸ್ ಹೇಳೋದೊಂದೇ, ಅಣ್ಣ ನೀವು ಕನ್ನಡದಲ್ಲಿ ವ್ಲಾಗ್ ಮಾಡಿ, ನೋಡ್ತೀವಿ, ಸಪೋರ್ಟ್ ಮಾಡ್ತೀವಿ, ಕನ್ನಡದಲ್ಲಿ ಮಾಡಿ ಅಂತ. ಸೊ ಅದಕ್ಕೆ ಇನ್ಮೇಲಿಂದ ಕನ್ನಡದಲ್ಲಿ ಮಾಡೋಣ ಅಂತ ಒಂದು ಕನ್ಸಿಸ್ಟೆಂಟಾಗಿ ಮಾಡೋಣ. ಎವ್ರಿ ಟೈಮ್ ಆಪರ್ಚುನಿಟಿ ಸಿಕ್ಕಿದಾಗ ವ್ಲಾಗ್ ಮಾಡ್ತಾ ಇರಬೇಕು. ಮತ್ತು ನಿಮಗೆ ಗೊತ್ತು, ನಮ್ಮ ಫ್ರೆಂಡ್ಸ್ ಎಲ್ಲ ವ್ಲಾಗರ್ಸು, ಇನ್ಫ್ಲುಯೆನ್ಸರ್ಸು, ಆ್ಯಕ್ಟರ್ಸು, ಅದರಿಂದ ಜೊತೆಗೆ ಇದ್ಕೊಂಡು ಏನೋ ಒಂದು ಸ್ವಲ್ಪ ಕಲ್ತಂಗೆ ನನಗೂ ಅವಿಂದ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ, ಕಲ್ತಂಗೆ ಆಗುತ್ತೆ. ಸೊ ಅಷ್ಟೆಲ್ಲ ಇಟ್ಕೊಂಡು ಯಾಕೆ ಏನು ಮಾಡ್ತೀರಾ ಅಂತ ಸುಮ್ಮನೆ ಕೂರೋದಂತ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮೋಟಿವೇಶನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಬೈ ದ ವೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆಲ್ಮೋಸ್ಟ್ 16 ಡಿಗ್ರಿ ಸೆಲ್ಸಿಯಸ್ ಇದೆ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ನನ್ನ ಹಾರ್ಟ್ ಬೀಟ್ ಫೀಲ್ ಆಗ್ತಿದೆ ಲಿಟ್ರಲಿ ಚಳಿಗೆ. ಸೊ ಜಿಮ್ಗೆ ಹೋಗಿ ಡೇ ಸ್ಟಾರ್ಟ್ ಮಾಡೋಣ ಅಂತ ಎದ್ದಿದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಗಿ ಮುಖ ಎಲ್ಲ ತೊಳ್ಕೊಂಡು ಅಲ್ಲೆಲ್ಲ ಹಚ್ಕೊಂಡು ಜಿಮ್ಗೆ ಹೊರಟಿದ್ದೀನಿ. ಜಿಮ್ಗೆ ಹೋಗಿ ನನ್ನ ಡೇ ಹಿಂಗೆ ಹೋಗುತ್ತೆ ನಾನು ತೋರಿಸ್ತೀನಿ. ಬೆಳಗಿನ ಜಾವ ಎದ್ದೋಳೋದಿದೆಯಲ್ಲ, ಯಪ್ಪ ನನಗಂತೂ ರಣೆ ಆಗಲ್ಲ ಗೈಸ್. ಈಟೋದು ಬೇಕಿದ್ರೆ ನಿದ್ದೆನೇ ಮಾಡಲ್ಲ, ಫುಲ್ ನೈಟ್ ಎದ್ಬಿಡ್ತೀನಿ. ಬೆಳಗ್ಗೆ ಮಾತ್ರ ನನಗೆ ಎದ್ದೋಳಕ್ಕಾಗಲ್ಲ, ಚಳಿ ಆಗ್ತಿದೆ ನನಗಂತೂ. ಹೇಳ್ಕೊಳಕ್ಕಾಗ್ತಿಲ್ಲ ನನಗೆ, ಅಯ್ಯೋ ದೇವ್ರೆ. ಬಟ್ ಏನು ಮಾಡೋದು, ಬೆಳಗ್ಗೆ ಹೊತ್ತು ಜಿಮ್ ಮುಗಿಸ್ಕೊಂಬಿಟ್ರೆ ಸಾಯಂಕಾಲ ಎಲ್ಲ ಆರಾಮಾಗೆ ಫ್ರೆಂಡ್ಸ್ ಜೊತೆ ಒಂದು ರೌಂಡು ಓಡಾಡಿಕೊಂಡು ನೈಟ್ ಒಂದು ರೌಂಡ್ ಬ್ಯಾಡ್ಮಿಂಟನ್ ಆಡಿಕೊಂಡು ಮಜಾ ಮಾಡ್ಬೋದು. ಅದಕ್ಕೆ ಬೆಳಗ್ಗೆ ಜಿಮ್ಗೆ ಹೋಗೋಣ ಅಂತ. ಹೊಸ ಶೂ ತೊಗೊಂಡಿದ್ದಾನೆ ನನ್ನ ತಮ್ಮ, ಅದಕ್ಕೆ ಜಿಮ್ಗೆ ಹಾಕೊಂಡು ಹೋಗಿ ಬರ್ತೀನೋ ಹೆಂಗಿರುತ್ತೋ ನೋಡ್ತೀನಿ, ಪರ್ಫಾರ್ಮೆನ್ಸ್ ನೋಡ್ಕೊಂಬರ್ತೀನಿ ಅಂತ ಅಂದೆ. ಅದಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ನಮ್ಮಮ್ಮ, ಅವನ ಶೂ ನೀನು ಯಾಕೆ ನೀನು ಹಾಕೊಂಡು ಹೋಗು, ಮತ್ತೆ ಆಗಲಿ ನನ್ನ ಶೂ ಆಗಲಿ ಅವನು ಬಿಡ್ತಾರೆ ನನಗೆ ಹಿಂಗೆ ಹಾಕ್ಕೊಂಬಂದು. ಕರೆಕ್ಟಾಗಿ ನಾನು ಜಿಮ್ಗೆ ಹೋಗಿ 1 ತಿಂಗಳು ಆಗ್ತಾ ಬಂತು. ಎಕ್ಸಾಕ್ಟ್ಲಿ 1.5 ಮಂತ್ ಹಂಗೆ ಕಾಣಿಸುತ್ತಾ? 1 ತಿಂಗಳು ಜಿಮ್ ಮಾಡದೇ ಇರೋ ಥರ ಕಾಣ್ತಿದ್ದೀನಾ? ಕಮೆಂಟ್ ಮಾಡಿ ಹೇಳಿ. ಸ್ವಲ್ಪ ಫ್ಯಾಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಅದಕ್ಕೆ ಸೀರಿಯಸ್ಸಾಗಿ ಸ್ಟಾರ್ಟ್ ಮಾಡಿದ್ದೀನಿ ವರ್ಕೌಟ್ ಎಲ್ಲ. ಅದ್ರ ಜೊತೆ 48 ಡೇಸ್ ನಾನ್ ವೆಜ್ ಬೇರೆ ತಿನ್ನೋಂಗಿಲ್ಲ, ಬರೀ ವೆಜ್ಜು. ಡಯಟು ಏನೂ ಮಾಡ್ತಾಯಿಲ್ಲ ಸದ್ಯಕ್ಕೆ. ಇವತ್ತಿಂದ ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ವ್ಲಾಗ್ಸ್ ಮಾಡಿಕೊಂಡು, ನನ್ನ ಕೆಲಸ ಮಾಡಿಕೊಂಡು, ಡಯಟು ಎಲ್ಲ ಮಾಡಿಕೊಂಡು ಇನ್ಮೇಲಿಂದ ತುಂಬ ಸಿಸ್ಟಮ್ಯಾಟಿಕ್ ಆಗಿರ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಒಂದು ಫಿಸಿಕ್ ಚೆಕ್. ನಿಜ ಅನಿಸುತ್ತಾ 1 ತಿಂಗಳು ನಾನು ಜಿಮ್ಗೆ ಹೋಗಿಲ್ಲ ಅಂತ? ಫಿಸಿಕ್ ಚೆನ್ನಾಗಿ ಮೇಂಟೈನ್ ಆಗಿದೆಯಲ್ಲ, ಇದೇ ಆಗೋದು. ತುಂಬ ಜನ ಹೇಳ್ತವೆ ಜೆನೆಟಿಕ್ಸಿಂದ ನಿನಗೆ ಬಾಡಿ ಇರೋದು, ಜೆನೆಟಿಕ್ಸಿಂದನೇ ನಿನಗೆ ಹಿಂಗಿರೋದು, ಅದಕ್ಕೆ ನೀನು ತಿಂದರೂ ದಪ್ಪ ಆಗೋಲ್ಲ, ಅದು ಇದು ಅಂತೆಲ್ಲ. ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಇನ್ಫ್ಲುಯೆನ್ಸರ್ಸು, ಆ್ಯಕ್ಟರ್ಸು ಎಲ್ಲ ಕರೆಕ್ಟಾಗಿ 3 ತಿಂಗಳು ಡಯಟ್ ಮಾಡ್ತಾರೆ, 3 ತಿಂಗಳು ವರ್ಕೌಟ್ ಮಾಡ್ತಾರೆ. ಅದಾದಮೇಲೆ ಬಿಟ್ಟು ಸಣ್ಣ ಇರೋರು ತೀರ ದಪ್ಪ ಆಗಿಬಿಡ್ತಾರೆ, ದಪ್ಪ ಇರೋರು ತೀರ ಸಣ್ಣ ಆಗಿಬಿಡ್ತಾರೆ, ಹಂಗಾಗುತ್ತೆ. ಬಟ್ ನಾ ಮುಂಚೆ ಹಂಗೆ ಮಾಡಿಲ್ಲ. ನಾನು ಎಷ್ಟು ಇಯರ್ಸ್ ಕನ್ಸಿಸ್ಟೆಂಟ್ ಇದೆ ಅಂದರೆ ಆಲ್ಮೋಸ್ಟ್ 2 to 3 ಇಯರ್ಸ್ ಇದೆ. ಸೊ ದ್ಯಾಟ್ಸ್ ದ ರಿಸಲ್ಟ್. ಜಿಮ್ ಮುಗೀತು, ಇವಾಗ
ಒಂದೊಂದು ರೆಗ್ಯುಲರ್ ಪ್ಲೇಸ್ ಇದೆ, ಚಿಲ್ ಸ್ಕ್ವೇರ್ ಅಂತ. ಅಲ್ಲಿ ಹೋಗ್ಬಿಟ್ಟು ಒಂದು ಬ್ರೆಡ್ ಆಮ್ಲೆಟ್ ತಿಂದ್ಕೊಂಡು ಹಾಗೆ ನನ್ನ ಫ್ರೆಂಡ್ ರೋಹಿತ್ ಬರ್ತಾನೆ, ಅವನ್ನ ಮೀಟ್ ಮಾಡಿಕೊಂಡು ಮನೆಗೆ ಹೋಗೋಣ. ಮನೆಗೆ ಹೋಗಿ ತುಂಬ ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡೋಕ್ಕೆ ಕೆಲಸ ಇದೆ, ಅದೆಲ್ಲ ಆಮೇಲೆ ಮಾಡೋಣ. ಗೈಸ್, ನಾನು ಎಂಥ ದಡ್ಡ ಅಂದರೆ ಬ್ರೆಡ್ ಆಮ್ಲೆಟ್ ತಿನ್ನೋಣ ಅಂತ ಹೋಗ್ತಾಯಿದ್ದೀನಿ. ಬಟ್ ನಾನು 48 ಡೇಸ್ ನಾನ್ ವೆಜ್ಜೇ ತಿನ್ನೋಂಗಿಲ್ಲ, ಮರೆತೇ ಹೋಗ್ಬಿಟ್ಟಿದ್ದೀನಿ. ಅಪ್ಪಾ, ಈ ನಾನ್ ವೆಜ್ ಬಿಟ್ಟು ನಾನು ಆಚೆ ಹೋದರೆ ಪ್ಯೂರ್ ನಾನ್ ವೆಜ್ಜು. ನನಗೆ ವೆಜ್ಜೇನೂ ಸೇರಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಬೇಕಿರೋ ಬ್ರೇಕ್ಫಾಸ್ಟ್ ಕೂಡ ನಾನ್ ವೆಜ್ ತಿನ್ಬಿಡ್ತೀನಿ. ಅಂಥದ್ರಲ್ಲಿ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಏನಾದ್ರು ತಿಂಡಿ ಮಾಡಿರ್ತಾರೆ ಮನೇಲಿ, ತಿಂಡಿನೇ ತಿನ್ಕೊಂಬಿಡ್ಲಾ ಅಥವಾ ಆಚೆ ಏನಾದ್ರು ತಿನ್ಬೇಕಾ? ನಂಗೆ ಆಚೆ ತಿನ್ನೋದಂದ್ರೆ ಭಾಳ ಇಷ್ಟ. ಏನು ಮಾಡೋದು ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀನಿ. ಬ್ರೆಡ್ ಆಮ್ಲೆಟ್ ತಿನ್ನಂಗಿಲ್ಲ ಅಂತ ಚಿಲ್ಲಿ ಚೀಸ್ ಸ್ಯಾಂಡ್ವಿಚ್ ತೊಗೊಂಡಿದ್ದೀನಿ. ಟ್ರೈ ಮಾಡಿಲ್ಲ. ರೋಹಿತ್ ಚೆನ್ನಾಗಿದೆ ತಿನ್ನು ಚಿಲ್ಲಿ ಚೀಸ್ ಸ್ಯಾಂಡ್ವಿಚ್ ಅಂತ, ಅದಕ್ಕೆ ತೊಗೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡೋಣ. ಬಂದಿದ ತಕ್ಷಣ ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ, ಆದರೆ ನಮಗೆ ವ್ಲಾಗ್ಸ್ ಮಾಡಿ ಅಭ್ಯಾಸ ಇಲ್ಲವೇ, ಅವೆಲ್ಲ ತಲೆ ಓಡಲ್ವೇ, ಏನೋ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ಅವರು ತುಂಬ ಚೆನ್ನಾಗಿದೆ ಚಿಲ್ಲಿ ಚೀಸ್ ಸ್ಯಾಂಡ್ವಿಚು ತಿಂತಾಯಿದ್ದೀನಿ. ಇವೆಲ್ಲ ತಿನ್ನಬೇಡಿ, ಡಯಟ್ಗೆ ಒಳ್ಳೇದಲ್ಲ, ಆಯ್ಲಿ. ನಾನೇನೋ ಇವತ್ತೊಂದು ದಿವಸ ತಿಂತಾಯಿದ್ದೀನಿ, ಹಂಗಂತ ಯಾರು ತಿನ್ನೋಕೆ ಹೋಗ್ಬೇಡಿ. ರೆಗ್ಯುಲರ್ ಬೇಸಿಸಲ್ಲಿ ಒಳ್ಳೇದಲ್ಲ, ಇವೆಲ್ಲ ಡಯಟೇ ಅಲ್ಲ. ಗೈಸ್, ಇವತ್ತು ಸನ್ಲೈಟ್ ನೋಡೋಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಡೈಲಿ ಹೆಂಗಾಗ್ತಿತ್ತು ಅಂದರೆ ಆರಾಮಾಗಿ ಎದ್ದೇಳ್ತಿದ್ದೆ, ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆ ಆಚೆನೇ ಹೋಗ್ತಿರ್ಲಿಲ್ಲ. ನನ್ನ ಮೀಟಿಂಗ್ ಏನೇ ಇದ್ದರೂ ಕರೆಕ್ಟಾಗಿ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗೋದು, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅಥವಾ ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಸೊ ಮಧ್ಯಾಹ್ನ ತನಕ ಮೀಟಿಂಗ್ ಇದ್ದರೂ ಸಾಯಂಕಾಲ ತನಕ ಮನೆ ಬಿಟ್ಟು ಎಲ್ಲೂ ಆಚೆ ಹೋಗಲ್ಲ. ಸಾಯಂಕಾಲದ ಮೇಲೆ ಹೋಗೋದು. ಅದಕ್ಕೆ ಬಿಸಿಲೇ ಮರ್ತೋಗ್ಬಿಟ್ಟಿತ್ತು. ಇವತ್ತು ಬಿಸಿಲು ನೋಡಿ ಖುಷಿ ಆಗ್ತಾಯಿದೆ. ಆ ಬಿಸಿಲು ನನ್ನ ಮುಖದ ಮೇಲೆ ಬಿದ್ದರೆ ಮಿಸ್ ಮಾಡ್ಕೊತಿದ್ದೆ. ಇನ್ಮೇಲಿಂದ ಇದೇ ಡೈಲಿ ಲೈಫ್ ಸ್ಟೈಲ್ ಮಾಡ್ಕೊಬೇಕು. ಬೇಗ ಬೆಳಗ್ಗೆ ಹೇಳಬೇಕು. ಬನ್ನಿ ಹೋಗೋಣ. ಏನು ರಿಯಾಲಿಟಿ ಎಲ್ಲ ಜನಕ್ಕೆ ಗೊತ್ತಾಗಬೇಕು. ಯಾವತ್ತಿಂದ ಅಡುಗೆ ಆಗ್ತಿರೋದು ನಮಗೆ ಬ್ರೇಕ್ಫಾಸ್ಟು. ರಾತ್ರಿ ಮಾಡಿದ್ನಲ್ಲ ಪಲ್ಯ, ಅದನ್ನೇ ಇವತ್ತಿಗೆ ಬ್ರೇಕ್ಫಾಸ್ಟು. ನೀವು ಮ್ಯಾಗಿ ತಿಂದ್ರಿ ರಾತ್ರಿ, ಉಳ್ದೋದಲ್ಲ, ಅದಕ್ಕೆ ಅದನ್ನ ಮಾಡ್ತೀನಿ. ನೋಡು, ನಾನು ಜಿಮ್ ಮುಗಿಸ್ಕೊಂಡು ವಿಡಿಯೋಲಿ ಎಲ್ಲ ಆಚೆ ತಿನ್ಬಾರ್ದು ಅಂದ್ಕೊಂಡು ಮನೆಗೆ ಬಂದು ತಿಂದರೆ ಹಿಂಗೆ ಮಾಡ್ತೀಯ. ನಿನ್ನೆದು ವೇಸ್ಟ್ ಮಾಡಕತ್ತದಪ್ಪ. ಯಾವುದೋ ಡಬ್ಬ ಅಡುಗೆ. ನಿನಗೆ ಡಬ್ಬ ಅದು ಒಳ್ಳೇದು ಹೆಲ್ತಿಗೆ. ಏನದು ಹೆಸರು? ಚಿಕ್ಕಡಿಕಾಯಿ. ನಂಗೆ ಆ ಚಿಕ್ಕಡಿಕಾಯಿ ಎಲ್ಲ ಒಂಚೂರು ಇಷ್ಟ ಇಲ್ಲ. ಆ ಚಿಕ್ಕಡಿಕಾಯಿ ಮತ್ತು ಇನ್ನೊಂದು ಅದೇನೋ ಚಪಾತಿ ಜೊತೆ ಮಾಡ್ತೀಯಲ್ಲ, ಸೀಮೆ ಬದನೆಕಾಯಿ. ನಂಗೆ ಅವೆಲ್ಲ ಒಂದು ಚೂರು ಇಷ್ಟ ಇಲ್ಲ. ನಮ್ಮಮ್ಮ ಅದನ್ನೇ ಮಾಡಾಕ್ತಾರೆ. ಎಸ್ಪೆಷಲಿ ಸಂಡೇ ಅಂತೂ ಬರೀ ಉಪ್ಪಿಟ್ಟು. ಆ ಉಪ್ಪಿಟ್ಟು ಬಿಟ್ಟು ಇನ್ನೇನು ಮಾಡೋಕ್ಕೆ ಬರಲ್ಲ ಅಲ್ಲಮ್ಮ ನಿಂಗೆ. ಅದೇ ಸಂಡೇನೇ ಬೇಕಲ್ಲ ನಿಂಗೆ ಅವೆಲ್ಲ ಮಾಡೋಕ್ಕೆ. ಸರಿ, ಇವಾಗ ಹೋಗಿ ಸ್ನಾನ ಮಾಡಿಕೊಂಡು, ಹೌದು ನಾನು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಕನ್ನಡದಲ್ಲಿ. ನಿಂಗೆ ಏನು ಅನಿಸ್ತಿದೆ? ಖುಷಿ ಆಗ್ತದೆ. ನಾನು ಮುಂಚೆಯಿಂದನೂ ಹೇಳ್ತಿದ್ದೆ ಕನ್ನಡದಲ್ಲಿ ಮಾಡು ಅಂತ. ನಾನು ಏನಕ್ಕೆ ಮಾಡ್ತಿರ್ಲಿಲ್ಲ? ನಿನಗೆ ಕನ್ನಡ ನೀಟಾಗಿ ಮಾತಾಡಕ್ಕೆ ಬರಲ್ಲ ಅಂತ. ಏನಿಲ್ಲ, ನಾನು ನೀಟಾಗಿ ಮಾತಾಡ್ತೀನಿ. ಅದೇ ಸರಿ, ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅದಾದ್ಮೇಲೆ ಸ್ವಲ್ಪ ಕೆಲಸ ಇದೆ, ಮೀಟಿಂಗು ಅದೆಲ್ಲ ಅಟೆಂಡ್ ಮಾಡೋಣ. ಸಹೋ ಎದ್ದೋಳು, ಬೆಳಿಗ್ಗೆ ಆಯಿತು. ಎದ್ದೋಳು. ಅಮ್ಮ ನೋಡಮ್ಮ, ನಾನು ಮಾಡಿದೆ, ನನಗೆ ಬೈತು. ಇಂಜಿನಿಯರಿಂಗ್ ಸ್ಟೂಡೆಂಟು ನೋಡು, ಇನ್ನೂ ಮಲ್ಕೊಂಡು. ಎದ್ದೋ. ಹಾಂ, ಲೇಟಾಗಿ ಮಲ್ಕೊಂಡಿದ್ದೆ. ಎಷ್ಟು ಗಂಟೆಗೆ ಮಲ್ಕೊಂಡೆ? ಏನು ಮಾಡ್ತಿದ್ದೆ? ಏನು ಮಾಡ್ತಿದ್ದೆ? ಏನು ಮಾಡೋದು? ಅಮ್ಮ ನೋಡಮ್ಮ. ಅಯ್ಯೋ ಚೈಲ್ಡು. ಅವ್ರಿಗೆ ಆ ಗ್ಲಾಸಸ್ ಹಾಕೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಇವಾಗ ನೋಡು, ಈ ಮಾರ್ಕೆಟ್ನಿ ಟೈಗು ಗ್ಲಾಸಸ್ ಹಾಕೋಣ. ನಿಮಗೆ ಕಚ್ಚಿಸ್ಕೊಂತೀಯಾ? ಶುರು ಆಗ್ತೀನಿ. ಒಂದು
ದಿವಸ ಪಕ್ಕಾ ಕಚ್ಚಿಸ್ಕೊಂತಾಳೆ ಇವಳು. ದೇವರಾಣೆ ಆ ಬೀದಿ ನಾಯಿನ ಮನೆ ನಾಯಿ ಮಾಡ್ತೀನಿ. ಅಲ್ಲಿ ದೇವರಾಣೆ ಕಚ್ತಾನೆ. ಹೋಗ್ಬಿಟ್ಟು ಅಲ್ಲಿ ಗೇಟ್ ತೆಗಿಬಿಡು. ಹೋಗ್ಬಿಟ್ಟು ಫಸ್ಟ್ ಗೇಟ್ ತೆಗಿ, ನಿಜ ಹೇಳ್ತಾ ಇದ್ದೀನಿ. ಗೇಟ್ ತೆಗಿ. ಎಷ್ಟು ಇರಿಟೇಟ್ ಮಾಡ್ತಿದ್ಯಾ ಅವನಿಗೆ. ಓಡು ಓಡು ಟೈಗೋ. ಇವಳು ಲಿಟ್ರಲಿ ಹಿಟ್ಲರ್ಗಿಂತ ಅಂತ ಪಾಪ ಆ ನಾಯಿಗೆ ಹಿಂಸೆ ಕೊಡ್ತಾಳೆ. ಆ ನಾಯಿಗೆ ಪ್ರೀತಿಗಿಂತ ಟಾಕ್ಸಿಕ್ ರಿಲೇಶನ್ಶಿಪ್ ಏನಂತ ಇವಳನ್ನ ನೋಡಿ ಕಲಿಬೇಕು. ದೇವರಾಣೆ ಇವಳ್ದು ಆ ನಾಯಿದು ಹೆವಿ ಟಾಕ್ಸಿಕ್ ರಿಲೇಶನ್ಶಿಪ್. ಏನೇನಿಲ್ಲ ನೋಡಿದ್ದೀನಿ ಎಷ್ಟು ಇಷ್ಟಪಡ್ತಾನೆ ಅಂತ. ಓಕೆ ಹಾಯ್ ಹೇಳು ನನ್ನ ಬ್ಲಾಗಿಗೆ. ವೆಲ್ಕಮ್ ಟು ಮೈ ಬ್ಲಾಗ್. ಅವಳು ಇನ್ನು ಫೆಬ್ಬಲ್ಲಿ ಮದುವೆ ಆಗ್ತಿದ್ದಾಳೆ ವೆರಿ ಸೂನ್. ಸೊ ಅದೆಲ್ಲನೂ ಒಂದು ಬ್ಲಾಗ್ ಮಾಡ್ತೀನಿ. ಸೊ ಎಲ್ಲ ಒಂದು ರೌಂಡು ಕವರ್ ಮಾಡ್ತೀನಿ. ಚೆನ್ನಾಗಿರುತ್ತೆ. ಹಿಂಗೆ ನಿಂಗೆ ಫುಲ್ ಶೈ ಆಗ್ತಿದೆಯಲ್ಲ. ನಂಗೆ ಗೊತ್ತಾಗ್ತಿದೆ. ಓಕೆ ಸಾಕು. ನಾನು ಇವಾಗ ಕೆಲಸ ಮಾಡಬೇಕು, ನೀನು ಬ್ಲಾಗ್ಸ್ ಮಾಡಿ ನಾನು ಕೆಲಸ ಮಾಡೋ ಟೈಮಲ್ಲಿ ಯೂಟ್ಯೂಬ್ಗೆ ಹಾಕಿ ಅದನ್ನು ನನ್ನ ಆಫೀಸ್ ಅವ್ರು ನೋಡಿ. ಡೋಂಟ್ ಡೂ ಅದೆಲ್ಲ. ಯಾವ ಕಂಪ್ನಿಲಿ ವರ್ಕ್ ಮಾಡ್ತಿದ್ಯಾ? ನೇಮ್ ತಗೊಳ್ಳಲ್ಲ. ಅವಳು ಟಾರ್ಗೆಟಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಒಂದು ದಿವಸ ನಾನು ಏನಾದ್ರು ಫೇಮಸ್ ಆಗಿ ಟಾರ್ಗೆಟ್ ಅವ್ರು ಇದನ್ನು ನೋಡಿ ಅಯ್ಯೋ. ಹೇ ಗೈಸ್, ಫೈನಲಿ ಆಲ್ಮೋಸ್ಟ್ ಒಂದು 9 ಗಂಟೆ ಹಂಗಾಗಿದೆ. ಸೊ ಬೆಳಗ್ಗೆ ಅದೆಲ್ಲ ಆದಮೇಲೆ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ಆಮೇಲೆ ಒಂದು ಮಧ್ಯಾಹ್ನ ನಿದ್ದೆ ಮಾಡಿದೆ. ತುಂಬ ಟಯರ್ಡ್ ಹಾಕಿದ್ದು, ಯಾಕಂದರೆ ಲಾಸ್ಟ್ ನೈಟ್ ಅಷ್ಟು ನಿದ್ದೆ ಆಗಿರಲಿಲ್ಲ, ಸ್ವಲ್ಪ ಕೆಲಸ ಇದ್ದಿದ್ದರಿಂದ. ಆದ್ದರಿಂದ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ಆಮೇಲೆ ಸಾಯಂಕಾಲ ಮತ್ತೆ ಕುತ್ಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಬೇಕಿತ್ತು, ಕೆಲವು ಫೈಲ್ಸ್ ಮೇಲೆ ವರ್ಕ್ ಮಾಡಬೇಕಿತ್ತು. ಅದು ಮುಗಿಸ್ಕೊಂಡು ಹಾಗೆ ಟೈಮ್ ಆಗೋಯ್ತು. ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ, ಮನೆಯಲ್ಲೇ ಇದ್ದೆ ಕೆಲಸ ಮಾಡಿಕೊಂಡು. ಇವಾಗ ಫೈನಲಿ ಆಚೆ ಹೋಗೋಣ ಒಂದು ರೌಂಡು ಅಂದ್ಕೊಂಡು ಆಚೆ ಬಂದೆ. ತಲೆ ಕೆಟ್ಟೋಗಿತ್ತು ಮನೇಲಿ. ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಇದ್ರೆ ಆಗಲ್ಲ ಗೈಸ್, ತಲೆ ಕೆಟ್ಟೋಗ್ಬಿಡುತ್ತೆ. ಮನೇಲೇ ಇದು ಒಂಥರ ಮಂಕಾಗ್ಬಿಡುತ್ತೆ ತಲೆ. ನನಗೆ ಆ ಫೀಲಿಂಗೇ ಆಗಲ್ಲ. ಅದಕ್ಕೆ ಮನೆ ಆಚೆ ಅವಾಗ ನನಗೆ ಹೋಗ್ತಾ ಇರಬೇಕು, ಕೆಲಸ ಮಾಡಬೇಕು. ಕೆಲಸ ಇದ್ರೆ ಮನೇಲಿರಬೇಕು, ಇಲ್ಲಾಂದ್ರೆ ನಾನು ಮನೇಲಿರೋಕ್ಕಾಗಲ್ಲ. ತೀರಾ ಸುಸ್ತಾಗೋದ್ರೆ ಮಧ್ಯಾಹ್ನ ಬೇಕಿರೋ ಒಂದು ರೌಂಡ್ ನಿದ್ದೆ ಮಾಡಿಬಿಡ್ತೀನಿ ಹೊರತು ನನಗೆ ದೇವರಾಣೆ ಮನೇಲಿ ಕೆಲಸ ಎಲ್ಲ ಮಾಡೋಕ್ಕಾಗೋದೇ ಇಲ್ಲ. ಸುಮ್ಮನೆ ಕೂತ್ಕೊಂಡು ನಂಗೆ ಆಗಲ್ಲ. ಅದಕ್ಕೆ ಇವಾಗ ಒಂದು ರೌಂಡ್ ಫ್ರೆಂಡ್ಸ್ನ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇವಾಗ ನನ್ನ ಫ್ರೆಂಡ್ ಸಾಹಿತ್ಯ ಮತ್ತು ರೋಹಿತ್ನ ಮೀಟ್ ಮಾಡೋಕ್ಕಂತ ಹೋಗ್ತಾ ಇದ್ದೆ. ಸೊ ಹೋಗಿ ತೋರಿಸ್ತೀನಿ ನಿಮಗೆ, ತೋರಿಸ್ತೀನಿ ಯಾರು ಸಾಹಿತ್ಯ ಮತ್ತು ರೋಹಿತ್ ಅಂತ. ಸೊ ಹೋಗೋಣ. I'm doing a camera, I cannot be like this. Can you? No, shut the fuck up. I'm gonna abuse how you don't put it on YouTube. Let's go. You cannot record. Abusing. I'll beep it. Beep it. Don't record. Fuck you, don't record. Don't record me. Oh my god. Are you done? ಇವಳಿಗೆ ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಸ್ಟ್ರೇಟ್ ಹಿಂಗ್ ಬಂದು ನಡ್ಕೊಂಡು ಹೋಗು ಅಂತ. ಈ ಕಡೆ ಬಂದಂತೆ ರೋಡ್ ಹತ್ರ ನೋಡಿದ್ಲಂತೆ, ನಾನು ಇರ್ಲಿಲ್ವಂತೆ. ಅದಕ್ಕೆ ಎಲ್ಲಿದ್ಯಾ ಅವಾಗ್ಲಿಂದ ಕೇಳಿ ತಲೆ ತಿಂತಾ ಇದ್ದಾಳೆ. ಇವಾಗ ಬಂದಿದ್ದಾಳೆ. Guys, I'm gonna show you all once I'm dressed up and a little pretty, okay? ನಾನು ಬೈದವೆ ಕನ್ನಡದಲ್ಲಿ ಬ್ಲಾಗ್ಸ್ ಮಾಡ್ತಾ ಇರೋದು ಇವಾಗ. ಓ ಓಕೆ, ಕನ್ನಡದಲ್ಲಿ ಮಾತಾಡ್ಬೇಕಾ? ಹೌದು. ನಾನು ಸ್ವಲ್ಪ ಅಂತವಾಗಿ ರೆಡಿ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆಲ್ಲ ನನ್ನ ಮುಖ. ಅದುವರೆಗೂ ಸ್ಟೇ ಟ್ಯೂನ್. ಹೌದು. ಏನೇನೋ ಮತ್ತೆ ಹೇಳ. ಅದ್ರವರೆಗೂ ಸ್ಟೇ ಟ್ಯೂನ್. ಫುಲ್ ಎಲ್ಲ ಕನ್ನಡದಲ್ಲಿ ಹೇಳ್ಬೇಕು. ಸ್ಟೇ ಟ್ಯೂನ್ ಕನ್ನಡ ಏನಂತ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ. ಏನಿವೆ ಬನ್ನಿ ಹೋಗಿ ರೋಹಿತ್ನ ಪಿಕ್ ಮಾಡಿ ಅದಾದ್ಮೇಲೆ ಜ್ಯೂಸ್ ಕುಡಿಯೋಕ್ಕೂ ಎಲ್ಲಾದ್ರೂ ಹೋಗೋಣ. ಕ್ಯಾನ್ ಯು ಟೇಕ್ ಆಫ್ ಯುವರ್ ಹ್ಯಾಂಡ್? I cannot. I'm looking at you. ಇರಿಟೇಟ್ ಮಾಡ್ತಾಳೆ ಇವಳಂತೂ ದೇವರಾಣೆ. ಎತ್ತೋ ಕೈ. ಇಲ್ಲ ನೀನು It's disrespect for my entire YouTube family. I mean, I have very less people, but still. ಕೈ ಕೆಳಗಡೆ ಇಕ್ಕು. ಇಲ್ಲ, no, fast. Bro, I cannot show myself like this. I should look presentable first time. ಸಾಹಿತ್ಯ, ಏನ್ ಮೇಕಪ್ ಹಾಕ್ಲೇಬೇಕಾ ನೀನು?
ಬೈ ದ ವೇ ಯು ಆ್ಯಂಡ್ ಆದಿತ್ಯ ಹ್ಯಾವ್ ಸೇಮ್ ಟಿ ಶರ್ಟ್. ತಿರುಗಿ ಕಡೆ. ಹಾಯ್, welcome to my channel. Hello, welcome. From KK's it is now. Welcome back to Yeah, welcome channel. back. Huh? the G's channel. This is Rohit, my school best friend. ಅವಾಗಲಿಂದ ಸ್ಕೂಲ್ ಬೆಸ್ಟ್ ಫ್ರೆಂಡ್ ಅಲ್ಲ, ಬೆಸ್ಟ್ ಫ್ರೆಂಡೇ, ಬಟ್ ಯಾ ಫಸ್ಟಿಂದನೂ ವಿ ಹ್ಯಾವ್ Study buddies. ವೆರಿ ಕ್ಲೋಸ್. ಇನ್ ಸ್ಕೂಲ್ ಐ ಥಿಂಕ್ ವಿ ಹ್ಯಾವ್ ಹ್ಯಾಡ್ ಲೈಕ್ ಕನ್ನಡನೋ? ಹಾಂ ಮತ್ತೆ ನೀನು ನೋಡಿದ್ರೆ ನಂಗೆ ಇಂಗ್ಲೀಷ್ ಬಂದ್ಬಿಡ್ತಲಿ. ಅದೇ ಸ್ಕೂಲಿಂದ ತುಂಬ ಕ್ಲೋಸ್ ಫ್ರೆಂಡ್ಸು ಇದ್ದರು, ಎಷ್ಟೊಂದು ಮೆಮೊರೀಸ್ ಇದೆ ಜೊತೆಗೆ. ಸೊ ಅವತ್ತಿಂದ ಇವತ್ತು ತನಕ ಸ್ಕೂಲಲ್ಲಿ ಇರೋದೇ ಜಾಸ್ತಿ ಫ್ರೆಂಡ್ಸ್ ಇಲ್ಲ. ನಾನು ರೋಹಿತ್ತು ಫಸ್ಟಿಂದ ಅವನೊಂದು ಆ್ಯಕ್ಟಿವ್ ತೊಗೊಂಬರ್ತೀನಿ, ಅಲ್ಲ ಡಿಯೋ ತೊಗೊಂಬರ್ತಿದ್ದ. ಟ್ಯೂಷನಲ್ಲಿ ಡಿಯೋಲ್ಲಿ ಓಡಾಡಿಕೊಂಡು ಅಲ್ಲಿ ಇಲ್ಲಿ ಎಲ್ಲ ಆಚೆ ಎಲ್ಲ ತಿನ್ಕೊಂಡು ಮಜಾ ಮಾಡ್ಕೊಂಡಿದ್ವಿ, ಸಕ್ಕದ ಇರ್ತಾಯಿತ್ತು. ಅವತ್ತಿಂದ ಇವತ್ತು ತನಕನೂ ಜೊತೆಗಿದ್ದಾನೆ. ನನ್ನ ವರ್ಸ್ಟ್ ಟೈಮ್ಸಲ್ಲೆಲ್ಲ ಜೊತೆಗಿದ್ದಾನೆ. ಇವಾಗಿನ ಸ್ವಲ್ಪ ಹೊತ್ತಲ್ಲಿ ಅಳ್ತಾನೆ. ಏನಿಲ್ಲ, ನೋಡ್ಕೊಳ್ರಿ ಫ್ರೆಂಡ್ಸ್. ನನ್ನ ಹತ್ತಾಗೆಲ್ಲ ಸಮಾಧಾನ ಮಾಡೋದೇ ಅವನು. ಹಾಂ ಬಿಡು, ನಿನ್ನ ಮುಖ ಬಂದ್ಬಿಡ್ತು. ಏನು ಇವಳು ಹೀರೋಯಿನ್. You'll cut that. ಅಯ್ಯೋ, I'll abuse ಐ you. ಆಮ್ I'll abuse you. ಅಬ್ಯೂಸ್ ಮಾಡು. I'll abuse you. ನೀ- Karthik, how many week? ಇದನ್ನು ನಾನು ಹಾಕಿಲ್ಲ ಅಂದರೆ ಹಾಕ್ತೀನಿ. ಇವಳು ಹಿಂಗೆ ಮಾತಾಡೋದು, ಒಂಚೂರು ಸಂಸ್ಕಾರ. Kids these days. ಹಾಂ, ಕಿಡ್ಸ್ ದೀಸ್ ಡೇಸ್, ಅದು ಜೆನ್ಜಿ ಕಿಡ್ಸ್. Very Gen-Z kids. ಗಾಡ್. Yeah. ಓಕೆ, ಸೊ ಸುಮ್ಮನೆ ಮೀಟ್ ಮಾಡಿ ಒಂದು ರೌಂಡ್ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. Juice ಅಷ್ಟೇ. only. ಜ್ಯೂಸು ಇವಾಗ ಹೋಗ್ತೀವಿ. ಜಸ್ಟ್ ಮೇಲ್ ಮಾಡಿ ಮುಗೀತು ಕೆಲಸ. ಸೊ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 1:45 ಆಗಿದೆ. 2 o'clock ಮಲ್ಕೊಂಡು ಒಂದು 8 ಗಂಟೆಗೆ ಎದ್ದೊಳ್ತೀನಿ. 8 ಗಂಟೆ ಅಂದರೆ ಒಂದು 6 hours ಸ್ಲೀಪು ನಡೆಯುತ್ತೆ. ತುಂಬ ಜಾಸ್ತಿ ಕೆಲಸ ಇರೋ ದಿವಸ ಏನು ಮಾಡೋಕ್ಕಾಗಲ್ಲ, ಒಂದು 6 hours ಸ್ಲೀಪು. ಸೊ ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ಜಿಮ್ಮು, ಸೇಮ್ ಓಲ್ಡ್ ರೊಟೀನ್. ಸೊ ಈ ವ್ಲಾಗ್ ಹೆಂಗಿತ್ತು, ಇಷ್ಟ ಆಯಿತಾ ನಿಮಗೆ, ಅಥವಾ ಏನೇನು ಚೇಂಜಸ್ ಮಾಡ್ಬೋದು, ಏನೇನು ಇನ್ನೂ ಕಂಟೆಂಟ್ ನಿಮಗೆ ಇಷ್ಟ ಆಗುತ್ತೆ ಎಲ್ಲ ತಿಳಿಸಿ, ಕಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಂದು ಓದ್ತೀನಿ. ಸೊ ಇನ್ನು ಇಂಟ್ರೂ ಆಗೋಕ್ಕೆ ನೀವೇ ಹೆಲ್ಪ್ ಮಾಡಬೇಕು. ಸೊ ನೀವು ಹೇಳೋದ್ರಿಂದ ನಾನು ಅದು ಚೇಂಜಸ್ ಮಾಡಿಕೊಂಡು ಕಲ್ತ್ಕೊಂಡು ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ಈ ಒನ್ ಫುಲ್ ಎಂಟೈರ್ ಡೇ ವ್ಲಾಗ್ ಒಂದೇ ದಿವಸದಲ್ಲಿ ಮಾಡಿದ್ದು. ಸೊ ನೋಡಿ, ಸಪೋರ್ಟ್ ಮಾಡಿ. ಮತ್ತು ನಾಳೆ ಕೂಡ ವ್ಲಾಗ್ ಮಾಡ್ತೀನಿ. ಎವ್ರಿ ಡೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಹೆಂಗೋಗುತ್ತೆ. ತುಂಬ ಕಷ್ಟ ನೋಡಿದ್ದೀನಿ ನಾನು ಫ್ರೆಂಡ್ಸ್ ಮಾಡೋದು, ವರುಣ್, ಸಮೀರು, ಶ್ರವಣ್ ಎಲ್ಲ ಮಾಡೋದು. ಬಟ್ ಏನೋ ನನ್ನ ಕಡೆಯಿಂದ ಒಂಚೂರು ಪ್ರಯತ್ನ ಏನೋ ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಫ್ಯಾಮ್, ಗುಡ್ ನೈಟ್. ಥ್ಯಾಂಕ್ಸ್ ಫಾರ್ ಮೋಟಿವೇಟಿಂಗ್. ತುಂಬ ಜನ ವ್ಲಾಗ್ಸ್ ಮಾಡಿ, ನಿಮ್ಮ ವ್ಲಾಗ್ ನಮಗೆ ನೋಡೋಕ್ಕೆ ಇಷ್ಟ, ನೋಡ್ತೀವಿ, ನಾನು ಸಪೋರ್ಟ್ ಮಾಡ್ತೀವಿ ನಿಮ್ಮ ಅಂತ ನನಗೆ ಎಷ್ಟು ಜನ ಹೇಳಿದಾರೋ ಆಚೆ ಕಡೆ ಮೀಟಪ್ಪು ಅಲ್ಲಿ ಇಲ್ಲಿ ಅಂತ ಹೋದಾಗ. ಸೊ ಗೈಸ್, ದಿಸ್ ಇಸ್ ಫಾರ್ ಯು, ಫಾರ್ ಆಲ್ ಆಫ್ ಯು, ಫಾರ್ ಆಲ್ ದ ಲವ್. ಸೊ ಐ ಆಮ್ ಬ್ಯಾಕ್, ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ಸ್. ಸಿ ಯು.